ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಶೆಟ್ಟಿಕೇರಿ ಅಕ್ಕಿಗುಂದ ಮಧ್ಯದಲ್ಲಿ ಅಕ್ರಮ ಮಣ್ಣು ಲೂಟಿ ಲಾರಿ ತಡೆದು ಗ್ರಾಮಸ್ಥರ ಆಕ್ರೋಶ. ಶೆಟ್ಟಿಕೇರಿ ಅಕ್ಕಿಗುಂದ ಮಧ್ಯದಲ್ಲಿ ಅಕ್ರಮ ಮಣ್ಣು ಲೂಟಿ ಲಾರಿ ತಡೆದು ಗ್ರಾಮಸ್ಥರ ಆಕ್ರೋಶ. ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶೆಟ್ಟಿಕೇರಿ ಅಕ್ಕಿಗುಂದ ಮಧ್ಯದಲ್ಲಿ ಮಾಲ್ಕಿ ಜಮೀನಿನಲ್ಲಿ ಹಗಲು ರಾತ್ರಿ ಎನ್ನದೇ ಗುತ್ತಿಗೆದಾರರು ಅಕ್ರಮವಾಗಿ ಮಣ್ಣು ಸಾಗಿಸುತ್ತಿದ್ದು ಅಧಿಕ ಭಾರ ಮತ್ತು ಸಾಗುವ ವಾಹನದಿಂದ ರಸ್ತೆಗಳು ಹಾಳಾಗುತ್ತಿವೆ ಎಂದು ಅಕ್ಕಿಗುಂದ ಗ್ರಾಮಸ್ಥರು ಟ್ರ್ಯಾಕ್ಟರ್ ಲಾರಿಗಳನ್ನು ತಡೆದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಶೆಟ್ಟಿಕೇರಿ ಅಕ್ಕಿಗುಂದ ಮಧ್ಯದ ಅಕ್ಕಿಗುಂದ ಬೆಟ್ಟದ ಮಾಲ್ಕಿ ಜಮೀನಿನಲ್ಲಿ ಹಗಲು ರಾತ್ರಿ ಎನ್ನದೇ ಯಂತ್ರಗಳ ಮೂಲಕ ನಿರಂತರವಾಗಿ ಮಣ್ಣನ್ನು ಲೂಟಿ ಮಾಡುತ್ತಿದ್ದು ನಿತ್ಯ ನೂರಾರು ಲಾರಿಗಳು ಶೆಟ್ಟಿಕೇರಿಯಿಂದ ಅಕ್ಕಿಗುಂದ ಮಾರ್ಗವಾಗಿ ಗದಗಿನ ರಸ್ತೆಗೆ ಗುತ್ತಿಗೆದಾರರು ಮಣ್ಣನ್ನು ಸಾಗಿಸುತ್ತಿದ್ದಾರೆ. ಅಧಿಕ ಭಾರಕ್ಕೆ ರಸ್ತೆಗಳು ಹಾಳಾಗುತ್ತಿದ್ದು ಅನೇಕ ಕಡೆ ಗುಂಡಿಗಳು ಬಿದ್ದು ವಾಹನ ಸಂಚಾರಕ್ಕೆ ಅಡಚಣೆಯಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಶೆಟ್ಟಿಕೇರಿಯ ಅಕ್ಕಿಗುಂದ ಮಧ್ಯಭಾಗದಲ್ಲಿ ಹಗಲು ರಾತ್ರಿ ಎನ್ನದೇ ಮಣ್ಣನ್ನು ಲೂಟಿ ಮಾಡುತ್ತಿದ್ದರೂ ಕಂದಾಯ ಇಲಾಖೆಯವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ನಮ್ಮ ಊರಿನ ರಸ್ತೆಯ ಮೇಲೆ ನಮಗೆ ಓಡಾಡಲು ಆಗುತ್ತಿಲ್ಲ. ಅಷ್ಟೊಂದು ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದೆ. ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಅಕ್ರಮವಾಗಿ ಮಣ್ಣು ಲೂಟಿ ಮಾಡುತ್ತಿರುವ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ವರದಿ ವೀರಣ್ಣ ಹಡಪದ, ಲಕ್ಷ್ಮೇಶ್ವರ. ಲಕ್ಷ್ಮೇಶ್ವರದಲ್ಲಿ ಪುರಸಭೆ ಮುಂದೆ ಕುಡಿಯುವ ನೀರು ಪೋಲು. ಪುರಸಭೆಯ ಮುಂದೆ ಕುಡಿಯುವ ನೀರು ಪೋಲು. ಕಣ್ಮುಚ್ಚಿ ಕುಳಿತ ಪುರಸಭೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು. ಹೌದು, ಎಸ್. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ 20ರಿಂದ 25 ದಿನಕ್ಕೊಮ್ಮೆ ಕುಡಿಯುವ ನೀರು ಬಿಡುತ್ತಾರೆ. ಇದರಿಂದ ಪಟ್ಟಣದ ಜನತೆ ಪುರಸಭೆ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ. ಇದರ ಮಧ್ಯೆಯೇ ಸರಿಯಾಗಿ ನೀರು ಪೂರೈಕೆ ಮಾಡಬೇಕಾದ ಪುರಸಭೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪುರಸಭೆ ಮುಂಭಾಗದಲ್ಲಿ ಪಟ್ಟಣಕ್ಕೆ ಪೂರೈಕೆ ಆಗುವ ನೀರಿನ ಪೈಪ್ ಒಡೆದು ಸಾಕಷ್ಟು ನೀರು ಪೋಲ್ ಆಗುತ್ತಿದ್ದರೂ ಸಹ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ವೀರಣ್ಣ ಹಡಪದ, NKS TV4, ಲಕ್ಷ್ಮೇಶ್ವರ. ಚಾಮರಾಜನಗರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಮಣ್ಣು ಪಾಲಾಗಿದೆ ಎನ್ ಮಹೇಶ್ ಕುಮಾರ್ ಹೇಳಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಮಣ್ಣು ಪಾಲಾಗಿದೆ. ಎನ್ ಮಹೇಶ್. ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಅಭಿವೃದ್ಧಿ ಮರೀಚಿಕೆಯಾಗಿದೆ. ಡ್ರಗ್ ಮರಳು ಮಾಫಿಯಾ ಸಿಬಿಐಗೆ ವಹಿಸಲು ಆಗ್ರಹ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಈ ಸರ್ಕಾರ ಆಡಳಿತ ಮಾಡುವ ಸರ್ಕಾರವಲ್ಲ, ಒಂದು ರೀತಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಸಾಲಿನಲ್ಲಿ ನಿಂತು ಕೆಲಸ ಮಾಡ್ತಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಆರೋಪಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸರ್ಕಾರ ಕಾನೂನು ವ್ಯವಸ್ಥೆಯನ್ನು ಸುಗಮವಾಗಿಟ್ಟುಕೊಳ್ಳುವುದರಲ್ಲಿ ವಿಫಲವಾಗಿದೆ. ಪರಪ್ಪನ ಅಗ್ರಹಾರದ ಜೈಲಲ್ಲಿ ಉಗ್ರಮಿಗಳಿಗಾಗಿ ಡ್ರಗ್ ಮೊಬೈಲ್ ಕೊಡುತ್ತಾರೆ. ಅದಕ್ಕೆ ಜೈಲು ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಇದನ್ನು ಕಂಡು ಹಿಡಿದಿರುವುದು ಕರ್ನಾಟಕದ ಗುಪ್ತಚರ ಇಲಾಖೆಯವರು ಅಲ್ಲ, ಜೈಲು ಸೂಪರಿಂಟೆಂಡೆಂಟ್ ಅಲ್ಲ, NIನವರು ಆಗಿದ್ದಾರೆ. ಗೃಹ ಸಚಿವರು ಏನು ಮಾಡ್ತಿದ್ದಾರೆ ಎಂದರೆ ಅವರಿಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. 7 ತಿಂಗಳಲ್ಲಿ 340 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ. ಪ್ರಿಯಾಂಕಾ ಖರ್ಗೆ ಅವರು ಕ್ಷೇತ್ರದಲ್ಲಿ ಡ್ರಗ್ ಮಾಫಿಯಾ, ಮರಳು ಮಾಫಿಯಾ ನಡೆಯುತ್ತಿದೆ. ಲೋಕಾಯುಕ್ತ ವಿಚಾರಣೆ ಮುಖ್ಯಮಂತ್ರಿಗಳ ಮೂಗಿನ ಕೆಳಗಡೆ ನಡೆಯುತ್ತಿದೆ. ಇದರಿಂದ ತಪ್ಪಿತಸ್ಥರಿಗೆ ಯಾವುದೇ ಕ್ರಮವಾಗಲಿ. ಹಾಗಾಗಿ ಡ್ರಗ್ ಮರಳು ಮಾಫಿಯಾ ಎಲ್ಲವನ್ನೂ ಸಿಬಿಐಗೆ ವಹಿಸಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಒಂದು ಸರ್ಕಾರವಾಗಿ ನಡೆದುಕೊಳ್ಳುತ್ತಿಲ್ಲ. ಮುಖ್ಯಮಂತ್ರಿಗಳಿಂದ ಹಿಡಿದು ಮಂತ್ರಿಗಳವರೆಗೆ ಎಲ್ಲರೂ ಒಂದು ರೀತಿ ವಿರೋಧ ಪಕ್ಷದ ಪಾತ್ರ ವಹಿಸುತ್ತಿದ್ದಾರೆ ಎಂದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಜೆಪಿ ಜುಲೈ 25ರಿಂದ 30ರವರೆಗೆ 1975ರಲ್ಲಿ ಇಂದಿರಾ ಗಾಂಧಿ ಅವರು ಜಾರಿಗೆ ತಂದ ತುರ್ತು ಪರಿಸ್ಥಿತಿ 21 ತಿಂಗಳ ಕಾಲ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿದರು. ಸಂವಿಧಾನ ಸಸ್ಪೆಂಡ್ ಮಾಡಿದ್ರು. ಪ್ರಜೆಗಳ ಹಕ್ಕುಗಳ ಮೇಲೆ ದಾಳಿ ಮಾಡಿದ್ರು. ಇಂತಹ ಅನಾಹುತಕಾರಿ ಶಾಸನ ಮಾಡಿದಂತಹ ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ ಇದು. ಈ ತಪ್ಪು ಮಾಡಿರುವುದಕ್ಕೆ ಕ್ಷಮೆ ಕೋರಬೇಕು ಎಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ, ಜಲಪ್ರಧಾನ ಕಾರ್ಯದರ್ಶಿ ಮೂಡ್ನಕೂಡು ಪ್ರಕಾಶ್, ಮಾಜಿ ಅಧ್ಯಕ್ಷ ನಾರಾಯಣ ಪ್ರಸಾದ್,
ಒಬಿಸಿ ಮೋರ್ಚಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ನೂರೊಂದು ಶೆಟ್ಟಿ, ಜಿಲ್ಲಾ ವಕ್ತಾರ ಕಾಡಹಳ್ಳಿ ಕುಮಾರ್ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯ್ಕ, ಚಾಮರಾಜನಗರ. ಪಕ್ಷಗಳು ಏನಾದರೂ ಒಂದು ಪ್ರಶ್ನೆ ಮಾಡಿದ್ರೆ ನೀವು ಪ್ರಶ್ನೆ ಮಾಡ್ತಾ ಇರೋದು ಸರಿ ಇಲ್ಲ, ನೋಡಿ ಉತ್ತರ ಹೀಗಿದೆ ಅಂತ ಹೇಳ್ತಾ ಇಲ್ಲ. ಆಡಳಿತ ಪಕ್ಷ ಮತ್ತೊಂದು ಪ್ರಶ್ನೆ ಕೇಳುತ್ತೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೆದು 31,000 ಕೋಟಿ LOC ಬಾಕಿ ಇದೆ ಅಂತ ಕೇಳಿದ್ರೆ ಉತ್ತರ ಕೊಡ್ಬೇಕಾದವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನೀವಿದ್ದಾಗ ಇರ್ಲಿಲ್ವಾ ಅಂತ. ಕಾಂಟ್ರಾಕ್ಟರ್ಗಳು ಹೋಗಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಇರಲಿ, ಮತ್ತೆ ಬೇರೆ ಬೇರೆ PWD ಇರಲಿ, ಇರಿಗೇಷನ್ ಇರಲಿ, RDPR ಇರಲಿ, ಬೇರೆ ಬೇರೆ ಇಲಾಖೆಗಳಲ್ಲಿ ನಾವು ಮಾಡಿರೋ ಕೆಲಸಕ್ಕೆ ದುಡ್ಡು ವಾಪಸ್ ಬರ್ತಾ ಇಲ್ಲ, ಜಾಸ್ತಿ ಹಣ ಕೊಟ್ಟವರಿಗೆ ದುಡ್ಡು ಸಿಗುತ್ತೆ ಅಂತ ಕಾಂಟ್ರಾಕ್ಟರ್ಗಳು ಮಾತಾಡಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಖುದ್ದು ಹೇಳ್ಬೇಕಂತ. ಇದನ್ನ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು ಪ್ರಶ್ನೆ ಎತ್ತಿದಾಗ ಸಿದ್ದರಾಮಯ್ಯನವರು ಆನ್ಸರ್ ಮಾಡ್ತಕ್ಕಂಥದ್ದು ಏನು ಅಂದ್ರೆ, ನಿಮ್ ಪೀರಿಯಡ್ ಅಲ್ಲಿ 40% ಇರ್ಲಿಲ್ವಾ ಅಂತ. ಇದು ನನಗೆ ವಿಚಿತ್ರ ಅನ್ಸುತ್ತೆ. ನೋಡಿ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾರತೀಯ ಜನತಾ ಪಾರ್ಟಿ 1975ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ತಂದು 21 ತಿಂಗಳುಗಳ ಕಾಲ ಸಂವಿಧಾನವನ್ನ ಸಸ್ಪೆಂಡ್ ಮಾಡಿದ್ರು, ಪ್ರಜೆಗಳ ಹಕ್ಕುಗಳನ್ನ ದಮನ ಮಾಡಿದ್ರು. ಇದು ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಮಾಡಿದಂತಹ ದೊಡ್ಡ ಅಪಚಾರ. ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಮುಖಂಡರುಗಳಿಗೆ, ಇನ್ಕ್ಲೂಡಿಂಗ್ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಏನಾದ್ರು ಕಾನ್ಸೈನ್ಸ್ ಅನ್ನೋದಿದ್ರೆ, ಪ್ರಜ್ಞೆ ಅನ್ನೋದಿದ್ರೆ ಭಾರತದ ಜನರ ಕ್ಷಮೆ ಕೇಳಬೇಕು ಅಂತಕ್ಕಂಥದ್ದು ನಮ್ಮ ವಿರೋಧ ಪಕ್ಷದ ಆರ್ಗ್ಯುಮೆಂಟ್. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಉತ್ತರ ಏನು? ಯಾವುದೋ 50 ವರ್ಷದಿಂದ ನಡೆದಿರೋ ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತೀವಿ. ಕಳೆದ 11 ವರ್ಷಗಳಿಂದ ಅಘೋಷಿತ ಎಮರ್ಜೆನ್ಸಿ ಇದೆ, ಅದ್ರ ಬಗ್ಗೆ ಮಾತಾಡ್ರಿ ಅಂತ. ನಾವು ಕೇಳ್ತಾ ಇರೋದು ಸಂವಿಧಾನ ರಕ್ಷಕರು, ಪ್ರಜಾಪ್ರಭುತ್ವದ ರಕ್ಷಕರು ಅಂತ ಮಾತಾಡ್ತಕ್ಕಂಥ ಕಾಂಗ್ರೆಸ್ನವರು ಇಂಥ ಅಪಚಾರ ಮಾಡಿದ್ದೀರಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ. ಅದಕ್ಕೆ ಜನತೆಯ ಕ್ಷಮೆ ಕೇಳಬೇಕು ಅಂತಂದ್ರೆ ಕ್ಷಮೆ ಕೇಳಬೇಕು, ಇಲ್ಲ ಅಂತಂದ್ರೆ ಅದು ಮಾಡಿಲ್ಲ ಅಂತ ಹೇಳಬೇಕು. ಇವತ್ತು ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ಸರ್ಕಾರವಾಗಿ ಬಿಹೇವ್ ಮಾಡ್ತಾ ಇಲ್ಲ. ಸರ್ಕಾರದ ಮುಖ್ಯಮಂತ್ರಿಗಳಿಂದ ಹಿಡಿದು ಮಂತ್ರಿಗಳವರೆಗೆ ಎಲ್ಲರೂ ಒಂದು ರೀತಿ ವಿರೋಧ ಪಕ್ಷದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ನಿಮಗೆ ಒಂದೆರಡು ಉದಾಹರಣೆ ಹೇಳೋದಾದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ ಜೂನ್ 25ರಿಂದ ಜೂನ್ 30ರವರೆಗೆ 1975ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಜಾರಿಗೆ ತಂದಂಥ ತುರ್ತು ಪರಿಸ್ಥಿತಿ 21 ತಿಂಗಳ ಕಾಲ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿದ್ರು, ಸಂವಿಧಾನವನ್ನು ಸಸ್ಪೆಂಡ್ ಮಾಡಿದ್ರು, ಪ್ರಜೆಗಳ ಹಕ್ಕುಗಳ ಮೇಲೆ ದಾಳಿ ಮಾಡಿದ್ರು. ಇಂಥ ಅನಾಹುತಕಾರಿ ಶಾಸನವನ್ನು ಮಾಡಿದಂಥ
ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಂಗ್ರೆಸ್ ಪಕ್ಷ ಇವತ್ತು ಈ ತಪ್ಪು ಮಾಡಿರೋದಕ್ಕೆ ಕ್ಷಮೆ ಕೇಳಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡಿದ್ವಿ. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕ್ಷಮೆ ಕೇಳಬೇಕು, AICC ಅಧ್ಯಕ್ಷರಾಗಿ ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಎಮರ್ಜೆನ್ಸಿ ತಂದಿದ್ದು ಸರಿ ಅಂತ ಡಿಫೆಂಡ್ ಮಾಡ್ಕೋಬೇಕು. ದುರಂತ ಏನು ಅಂತಂದರೆ ಆ ಸಬ್ಜೆಕ್ಟ್ ಬಿಟ್ಬಿಟ್ರು. 50 ವರ್ಷದಿಂದ ನಡೆದಿರ್ತಕ್ಕಂಥ ಎಮರ್ಜೆನ್ಸಿ ಬಗ್ಗೆ ಇವಾಗ ಯಾಕ್ರಿ ಮಾತಾಡ್ತೀರಿ? 11 ವರ್ಷದಿಂದ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದೆಯಂತೆ ಭಾರತದಲ್ಲಿ, ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ. ಅದೇನದು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಂತ ಆದರೂ ಹೇಳ್ಬೇಕಲ್ಲ, ಹೇಳಲ್ಲ. ಹೀಗೆ ಅವ್ರ ಮಗ ಮರಿ ಖರ್ಗೆ, ಶ್ರೀಮಾನ್ ಪ್ರಿಯಾಂಕ್ ಖರ್ಗೆ ಅವರು, ಪ್ರತಾಪ್ ಸಿಂಹ ಅವರು ಅವ್ರಿಗೊಂದು ಪ್ರಶ್ನೆ ಮಾಡಿದ್ದಾರೆ. ಅಲ್ಲ ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಮಾತೆತ್ತಿದ್ರೆ RSS BJP ವಿರುದ್ಧ ಮಾತಾಡ್ತಿರಲ್ಲ, ಮಾತಾಡಿ ತೊಂದರೆ ಇಲ್ಲ, ಆದರೆ ನಿಮ್ಮ ಇಲಾಖೆ ಬಗ್ಗೆ ಮಾತಾಡ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಲಾಖೆ ಒಳಗಡೆ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡಿ ಅಂತ ಕೇಳಿದ್ರೆ ಆ ಸಬ್ಜೆಕ್ಟ್ ಬಿಟ್ಬಿಟ್ರು. ನಿಮ್ಗೆ ಯಾಕೆ ಟಿಕೆಟ್ ಕೊಡಲಿಲ್ಲ BJPಯಿಂದ? ದಿಸ್ ಇಸ್ ದ ವೇ ಇವರು ರಿಯಾಕ್ಟ್ ಮಾಡ್ತಾ ಇರೋದು. ಅಂದರೆ ಇವರು ವಿರೋಧ ಪಕ್ಷದ ನಡವಳಿಕೆಯನ್ನು ತೋರಿಸ್ತಾ ಇದ್ದಾರೆ. ಇದೇ ಪ್ರಿಯಾಂಕ್ ಖರ್ಗೆ ಅವರ ಮೊರಾಲಿಟಿ ಬಗ್ಗೆ ಮಾತಾಡ್ತಾರೆ ಭಾಳ ದೊಡ್ಡದಾಗಿ. ನಾನು ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ಇವರ ಕಾಸ ಶಿಷ್ಯ ಒಬ್ಬ ಲಿಂಗರಾಜ್ ಕಣ್ಣಿ ಅಂತ, ಬಾಂಬೆ ಪೊಲೀಸರು ಲಿಂಗರಾಜ್ ಕಣ್ಣಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಅರೆಸ್ಟ್ ಮಾಡಿದ್ದಾರೆ? ಇವರು ನಿಮ್ಮ ಸ್ನೇಹಿತನ ಅಂತ ಹೇಳಬೇಕು, ಖರ್ಗೆ ಅವ್ರು ಹೇಳ್ಬೇಕಲ್ವಾ? ಮಾತಾಡ್ತಾ ಇಲ್ಲ. ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಮಾದಕ ವಸ್ತುಗಳ ಸಾಗಾಣಿಕೆ, ನಿಷೇಧಿತ ಎನ್ರೆಕ್ಸ್ ಬಾಟಲ್ಗಳು 120 ಬಾಟಲ್ಗಳನ್ನ ಸಾಗಿಸ್ತಾ ಇದ್ದೀವಿ. ಇಂಥ ಡ್ರಗ್ ಮಾಫಿಯಾಗಳನ್ನ ಜೊತೆಲಿ ಇಟ್ಕೊಂಡು ಮೊರಾಲಿಟಿ ಬಗ್ಗೆ, ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತೀರಾ? ಕುಡ್ಚಿ ವಿಧಾನಸಭಾ ಕ್ಷೇತ್ರದಲ್ಲಿ ನರೇಗಾದಲ್ಲಿ 17 ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜೀವ್ ಅವರು ಆರೋಪ ಮಾಡಿದ್ದಾರೆ. ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಅದು ಬಿಟ್ಬಿಟ್ಟು ಮತ್ತೊಂದು ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಈ ಸರ್ಕಾರ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಅಲ್ಲ, ಒಂದು ರೀತಿ ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ಕೆಲಸ ಮಾಡ್ತಾ ಇದೆ. ಆಮೇಲೆ ಸಂತೋಷ್ ಲಾಡ್ ಇದ್ದಾರಲ್ಲ, ಅವ್ರಿಗೊಂದು ಪ್ರಶ್ನೆ ಕೇಳಿದ್ದಾರೆ. ನೀವು ಮಾತೆತ್ತಿದ್ರೆ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಬಗ್ಗೆ ಮಾತಾಡ್ತೀರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಲ ಜಾಸ್ತಿ ಮಾಡಿಬಿಟ್ಟಿದೆ ನಿಮ್ಮ ಸರ್ಕಾರ ಅಂತ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಿರಲ್ಲ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿ ಮೈನ್ಸ್ ಲೋಡಿಂಗ್ ವಿರೋಧಿಸಿ ಸ್ಥಳೀಯ ಟಿಪ್ಪರ್ ಲಾರಿ ಮಾಲೀಕರಿಂದ ಪ್ರತಿಭಟನೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಮುಂಭಾಗ ಮೈನ್ಸ್ ಲೋಡ್ ವಿರೋಧಿಸಿ ಸ್ಥಳೀಯ ಟಿಪ್ಪರ್ ಮಾಲೀಕರಿಗೆ ಅನ್ಯಾಯವಾಗುತ್ತಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಪ್ರತಿಭಟನಾಕಾರರೊಂದಿಗೆ ಮಾತನಾಡಿದ್ರು. ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ರೆ ಪ್ರಯೋಜನವಿಲ್ಲ. ಮೈನ್ಸ್ ಲೋಡಿಂಗ್ ಮಾಡುವ ಸ್ಥಳದಲ್ಲಿ ಲೋಡಿಂಗ್ ಮಾಡಲು ಅವಕಾಶ ನೀಡಲು ಸ್ಥಳೀಯ ಟಿಪ್ಪರ್ ಮಾಲೀಕರಿಗೆ ಅವಕಾಶ ನೀಡುವ ತನಕ ಪ್ರತಿಭಟನೆ ಮಾಡೋಣ. ನಾನು ಸಹ ನಿಮ್ಮೊಂದಿಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೇನೆ ಎಂದು ತಿಳಿಸಿದ್ರು. ಇನ್ನು ಟಿಪ್ಪರ್ ಮಾಲೀಕರ ಸಂಘದ ಅಧ್ಯಕ್ಷ ಅಶೋಕ್ ಮಾತನಾಡಿದ್ದು, ರೈಲ್ವೆ ಮೂಲಕ ಭೀಮಸಮುದ್ರದಿಂದ ಲೋಡ್ ಆಗಿ ಚಳ್ಳಕೆರೆ ರೈಲ್ವೆ ನಿಲ್ದಾಣಕ್ಕೆ ಬಂದು ನಿಲ್ಲುತ್ತದೆ. ಅದರಲ್ಲಿಯೂ ಸುಮಾರು 3850 ಮೆಟ್ರಿಕ್ ಟನ್ ಚಳ್ಳಕೆರೆ ರೈಲ್ವೆ ನಿಲ್ದಾಣಕ್ಕೆ ಬರುತ್ತದೆ. ಅದರಲ್ಲಿ ಹೊರ ಗುತ್ತಿಗೆದಾರರಾದ ಹೊರ ಜಿಲ್ಲೆಯ ಹುಬ್ಬಳ್ಳಿ ಗುತ್ತಿಗೆದಾರರಿಗೆ 3000 ಮೆಟ್ರಿಕ್ ಟನ್ ಅದಿರು ಸಾಗಾಣಿಕೆ ಮಾಡಲಿದ್ದು, ಸ್ಥಳೀಯರಾದ ನಾವು ಕೇವಲ 850 ಮೆಟ್ರಿಕ್ ಟನ್ ಅದಿರನ್ನ ಸಾಗಾಟೆ ಮಾಡಲಿಕ್ಕೆ ಕೊಟ್ಟಿರುತ್ತಾರೆ. ಇದು ಖಂಡನೀಯ. ಲಾರಿ ಮಾಲೀಕರಾದ ನಾವು ಸುಮಾರು ಲಾರಿ ಮಾಲೀಕರು ಟಿಪ್ಪರ್ಗಳು ಬ್ಯಾಂಕಿನಲ್ಲಿ ಲೋನ್ ತೆಗೆದುಕೊಂಡು ಕಂತು ಕಟ್ಟದೆ ಸಾಯುವ ಸ್ಥಿತಿಗೆ ಬಂದು ಒದಗಿದ್ದೇವೆ. ಈ ಹಿನ್ನೆಲೆ ಟಿಪ್ಪರ್ ಮಾಲೀಕರಿಗೆ ಒಟ್ಟು ಬರುವ 3850 ಅದಿರನ್ನ ಸಮಭಾಗವಾಗಿ ಲೋಡಿಂಗ್ ಮಾಡಲಿಕ್ಕೆ ಕೊಡಬೇಕು, ಇಲ್ಲವಾದ್ರೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ್ರು. ಇನ್ನು ಈ ವೇಳೆ ಬಿಜೆಪಿ ಮುಖಂಡರಾದ ಬಾಳಿ ಮಂಡಿ ರಾಮದಾಸ್, ಸೋಮಶೇಖರ್ ಬಂಡಿಮಠ, ಸೂರನಹಳ್ಳಿ ಶ್ರೀನಿವಾಸ್, ಮಂಜುನಾಥ್, ಮಲ್ಲೇಶ್ ಸೇರಿದಂತೆ ತಾಲೂಕು ಟಿಪ್ಪರ್ ಮಾಲೀಕ ಸಂಘದ ಅಧ್ಯಕ್ಷ ಅಶೋಕ್, ನಿಜಾಮುದ್ದೀನ್, ಮಹಾಲಿಂಗಪ್ಪ, ಮುರಳೀಧರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ.
ಆಮೇಲೆ ಇಲ್ಲಿ ಇರುವಂಥ ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೂ ಎಲ್ಲರಿಗೂ ಮನವಿ ಕೊಟ್ಟಿದ್ವಿ, ಶಾಸಕರಿಗೂ ಎಲ್ಲರಿಗೂ ಕೊಟ್ಟಿದ್ವಿ. ಶಾಸಕರು ಆಯಿತು ನೀವು ಮಾಡ್ಕೊಂಡು ಹೋಗ್ರಿ, ನಾನು ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಪಾಪ ಶಾಸಕರು ಅವ್ರಿಗೆ ಫ್ಯಾಕ್ಟರಿಗೆ ಕರೆಸಿ ಎಲ್ಲ ಹೇಳಿದ್ದಾರೆ. ಆದರೂ ಅವರು ಎಕೆರೆ ಸ್ಟೀಲ್ ಫ್ಯಾಕ್ಟರಿ ಏನು ಮಾಡ್ತಿದಾರಪ್ಪ ಅಂದರೆ, ನಿಮಗೆ ಕೊಡಲ್ಲ, ನಾವು 800 ಟನ್ನೇ ಅಷ್ಟೇ ಕೊಡೋದು ನಾವು ನಿಮಗೆ. ಯಾರ್ದಾಗ ಹೇಳಿಸ್ರಿ, ನೀವು ಶಾಸಕರಿಗನ್ನ ಹೇಳ್ರಿ, ಏನನ್ನ ಮಾಡ್ಕೊಳ್ರಿ, ಯಾರಿಗನ್ನ ಹೇಳ್ರಿ, ನಾವು ಕೊಡೋದೇ ನಿಮ್ಗೆ 800 ಟನ್ನು, ಅದ್ರ ಮೇಲೆ ನಾವು ಕೊಡಲ್ಲ ಅಂತ ಹೇಳ್ತಿದ್ದಾರೆ ಅವರು. ಯಾಕೆ ಕೊಡಲ್ಲ ಅಂದ್ರೆ ನಮ್ದು ಟ್ರಾನ್ಸ್ಪೋರ್ಟ್ ಆಗೈತಪ್ಪ, ನಾವು ನಮ್ದೇ ಅದು ಇದೈತೆ, ನಾವು ನೀವೇನು ಲೋಕಲ್ ಅಂತ ಗೊತ್ತಿದ್ದೀರಾ, ಅದಕ್ಕೋಸ್ಕರವಾಗಿ 850 ಟನ್ ನಿಮಗೆ ಕೊಡ್ತೀವಿ. 30 ಲಾರಿ 15 ಗಾಡಿ ಇದಾವ, ದಿವಸ 15 ಗಾಡಿಗೆ 850 ಟನ್ ನಿಮಗೆ ಮಾತ್ರ ಕೊಡ್ತೀವಿ, ಬಾಕಿ ಕೊಡಕ್ಕಾಗಲ್ಲ ಅಂತ ಹೇಳಿ. ಈ ವಿಷಯವನ್ನು ಶಾಸಕರು ಗಮನಕ್ಕೆ ತಂದಿದ್ರ? ಶಾಸಕರು ಹೇಳಿದ್ವಿ, ಆಯ್ತು ನಾನು ಕರೆಸಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಊರಲ್ಲಿಲ್ಲ, ಹಂಗಾಗಿ ನಾವು ಇದ್ರಾಗಿದ್ದೀವಿ. ನಾವು ಜಿಲ್ಲಾಧಿಕಾರಿಗಳು ಆಯ್ತು ನಾನು ಕರೆಸಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ಆಶ್ವಾಸನೆ ಒಂದೇ, ಯಾವುದು ಯಾರು ಸ್ಪಂದಿಸ್ತಾ ಇಲ್ಲ. ನಮ್ಗೆ ನಾವು ಹೋಗಿ ಕೇಳಿದ್ರೆ 15 ಗಾಡಿ ತಗೊಂಬರ್ರಿ, 15 ಗಾಡಿ ತಗೊಂಡ್ಬರ್ರಿ, 800 ಟನ್ನೇ ನಿಮಗೆ ಕೊಡೋದು. 30 ಗಾಡಿ ಇರೋದ್ರಲ್ಲಿ 15 ಗಾಡಿ ತಗೊಂಬರ್ರಿ, ನೆಕ್ಸ್ಟ್ ವ್ಯಾಗಿನ್ಗೆ 15 ಗಾಡಿ ತಗೊಂಬರ್ರಿ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಹೆಂಗೆ ಹೊಟ್ಟೆ ತುಂಬುತ್ತೆ? ಆಗ್ತಾ ಇಲ್ಲ. ಹಂಗಾಗಿ ನಮಗೆ ಬೇಕು ಅಂದರೆ ನೀವು ಯಾರಿಗಾದ್ರೂ ಕೇಳ್ಕೊಳ್ರಿ ಅಂತ ಇದ್ದಾರೆ. ಅದಕ್ಕೆ ಏನು ಮಾಡಬೇಕು ನೀವೇ ನೋಡ್ರಿ, ಏನಾದ್ರು ಮೀಡಿಯಾದಾರ ನಮಗೆ ಒಂದು ನ್ಯಾಯ ಒದಗಿಸ್ತಾರೆ. ನೀವು ಶಾಮೇನೆಲ್ಲ ಏನು ಮಾಡ್ಕೊಂಡ್ರು ನಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ ಅಂತಿದ್ದಾರೆ. ಫ್ಯಾಕ್ಟ್ರಿ ಅದರಲ್ಲಿ ಒಬ್ರು ಇಬ್ರಲ್ಲ 16 ಜನ ಬರ್ತಾರೆ. ಅದ್ರಾಗ ಯಾರು ಅಂತ ನಮಗೆ ಗೊತ್ತಾಗ್ತಾನೆ ಇಲ್ಲ. ನಮ್ಮ ಟೋಟಲ್ 50 ರಿಂದ 60 ಆಗ್ತದೆ. ಎಲ್ಲ ಸ್ಥಳೀಯರೇ, ಸ್ಥಳೀಯರಂದ್ರೆ ಚಳ್ಳಕೆರೆ ಒಂದೇ ಇಲ್ಲ, ನಾವು ಮೊಳಕಾಲ್ಮೂರಲ್ಲಿ ಬಿಡಿಸಿದವರು ಇದ್ದೀವಿ. ಚಳ್ಳಕೆರೆ ತಾಲೂಕು ಆಫೀಸಿಗೆ ಬರೋಂತಾರೆ ನಾವೆಲ್ಲರೂ ಇರೋದು. ಚಳ್ಳಕೆರೆ ತಾಲೂಕು ಆಫೀಸಿಗೆ ಬರೋರು ಚಳ್ಳಕೆರೆ ತಾಲೂಕರ ಇದೆ, ಮಲ್ಕಾಮೂರು ಕಾನ್ಸ್ಟಿಟ್ಯೂನ್ಸಿ ಇದೆ. ನಮಗೆ 4000 ಟನ್ನಲ್ಲಿ 800 ಟನ್ ಕೊಟ್ಟರೆ ಏನು ಅರ್ಥ ಸರ್? ಇದು ಸ್ಥಳೀಯರಿಗೆ 800 ಟನ್ ಕೊಟ್ಟರೆ ನಮ್ಗೆ ಹೊಟ್ಟೆ ಎಲ್ಲಿ ತುಂಬುತ್ತೆ ಸರ್? ನಮಗೆ ಬೇಕಾಗಿರೋದು 4000 ಟನ್ನೇ ತುಂಬ್ತೀವಿ. ಗೋ ಬ್ಯಾಕ್ ಹುಬ್ಳಿ ಕೋಟೆ ಅವರು ಹೊರಗೆ ಹೋಗ್ಲಿ, ನಾವು ಹೊಡ್ಕೊಡ್ತೀವಿ. ನಮಗೆ ಅವ್ರಿಗೆ ಟೆಂಡರ್ ಆಗೈತೆ, ಬಾಡಿಗೆ ಕೊಡ್ರಿ ಅಂತ ಕೇಳ್ತಿರೋದು. ನಾವು ಏನು ಕಳ್ತನ ಮಾಡಿದ್ವಿ, ನಾವು ಇದು ನಮಗೆ ಮೇನ್ಸ್ ಕೊಡ್ರಿ ಅಂತ ಕೇಳ್ತಿಲ್ಲ. ನಾವು ಬಾಡಿಗೆ ಕೊಡ್ರಿ, ನಮಗೆ ಒಂದು ಒಳ್ಳೆ ರೇಟ್ ಕೊಡ್ರಿ, ಸ್ಥಳೀಯರಿಗೆ ಅವಕಾಶ ಕೊಡ್ರಿ ಅಂತ ಕೇಳ್ತಿದ್ವಿ. ಇಲ್ಲಿ ಸ್ಥಳೀಯರನ್ನ ತುಳಿತಾ ಇದ್ದಾರೆ ಸರ್, ಸ್ಥಳೀಯರನ್ನ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ. ಬೇರೆ ಯಾರೋ ಎಲ್ಲಿಂದ ಹುಬ್ಳಿಯವ್ರನ್ನ ಬೆಳೆಸ್ತಾ ಇದ್ದಾರೆ. ಅದೇ ಭೀಮ್ ಸಮುದ್ರದಲ್ಲಿ 240 ರೂಪಾಯಿ ಟನ್ನಿಗೆ 14 ಕಿಲೋಮೀಟರ್ಗೆ ಕೊಟ್ಟು ಸಿರಿಗೆರೆ ಸ್ವಾಮೀಜಿ ಅವರು ತೀರ್ಮಾನ ಮಾಡಿ ಬೇರೆಯವ್ರಿಗೆ ಬಿಟ್ಟರೆ, ಅಲ್ಲಿ ಭೀಮ್ ಸಮುದ್ರ ಬಿಟ್ಟರೆ ಬೇರೆಯವ್ರಿಗೆ ಒಂದು ಪುಟ್ಟಿ ಅವಕಾಶ ಕೊಡ್ತಿಲ್ಲ ಸರ್. ಇಲ್ಲಿ ನಾವು ಅರ್ಧ ಕೊಡ್ರಿ ಅಂದ್ರೆ ಅರ್ಧನೂ ಕೊಡ್ತಾ ಇಲ್ಲ ಸರ್ ನಮಗೆ ಸ್ಥಳೀಯರಿಗೆ. 800 ಟನ್ 4000ರಲ್ಲಿ 800 ಟನ್ ಯಾರಿಗೆ ಹೊಟ್ಟೆ ತುಂಬುತ್ತೆ ಸರ್? ಇಲ್ಲಿ ನಾವೇ ಕಿತ್ತಾಡ್ಬೇಕು. ಸಮುದ್ರದಲ್ಲಿ ಸ್ಥಳೀಯರಿಗೆ ಬಿಟ್ಟರೆ ಬೇರೆಯವ್ರಿಗೆ ಯಾರಿಗೂ ಅವಕಾಶ ಕೊಡ್ತಿಲ್ಲ ಸರ್. ಅದೇ ನಮ್ಮ ಚಳ್ಳಕೆರೆಯಲ್ಲಿ ಯಾಕೆ ಆಗ್ತಿಲ್ಲ ಸರ್? ನಮ್ಮ ಚಳ್ಳಕೆರೆ ಸ್ಥಳೀಯರನ್ನ ಹಿಂದೆ ಇಕ್ತಿದ್ದಾರೆ, ಬೇರೆ ಎಲ್ಲ ಹೊರಗಡೆಯಿಂದ ಬಂದಿರೋ ಹುಬ್ಳಿಯವ್ರಿಗೆ ಸರ್ಕಲ್ ಮುಖಾಂತರನೇ ಹೊಡಿತಾ ಇದ್ದಾರೆ. ಏನ್ ಬೇಕಾ ಅದು ರಾಜ್ಯವಾಗಿ ಹೊಡಿತಾ ಇದ್ದಾರೆ ಸರ್ ಅವರು. ನಾವು ಇದುವರೆಗೂ ಹೋಗಿ ಅಡ್ಡ ತಡೆಯೋದಾಗ್ಲಿ ಏನು ಮಾಡಿಲ್ಲ. ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾಳೆಯಿಂದ ಉಗ್ರ ಹೋರಾಟ ಮಾಡ್ತೀವಿ ಸರ್. ಗಾಡಿಗಳನ್ನ ತಡಿತೀವಿ. ಎಲ್ಲ ಸಂಘಟನೆ ಹೊರಗಡೆ ತಗೊಂಡು ಇನ್ನೊಂದು ಅಡಿ ಹಾಕ್ಬಿಟ್ಟು ಮಾಡ್ಲಿ, ನಾವು ಬೇಡನೆಲ್ಲ ಅವ್ರ ಗಮನಕ್ಕೆ ತೊಂದರೆ ಕೊಡಲ್ಲ. ನಾವು ಚಳ್ಳಕೆರೆ ಟೌನಾಗ ಯಾವುದೇ ಕಾರಣಕ್ಕೂ ಸಾಗಬಾರ್ದು, ಅದಕ್ಕೂ ಹೋರಾಟ ನಾವು ರೆಡಿ ಮಾಡ್ಬೇಕು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಮುಂದೆ ಆಗಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವತಿಯ ಶವ ಪತ್ತೆ. ಚಿಕ್ಕಬಳ್ಳಾಪುರದ ಚೇಳೂರಿನಲ್ಲಿ ಮಹಿಳೆಯೊಬ್ಬರು ನೇಣು ಬಿಗಿದ ಸ್ಥಿತಿಯಲ್ಲಿ ಕಂಡುಬಂದಿರುವ ಘಟನೆ ಪಾತಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಗಸ್ತು ತಿರುಗುತ್ತಿದ್ದಾಗ ತಾಲೂಕಿನ ಕಲ್ಲಿಪಲ್ಲಿ ಗ್ರಾಮದ ಸಮೀಪದ ವಂಡಮಾನ್ ಅರಣ್ಯ ಪ್ರದೇಶದಲ್ಲಿ ಮಹಿಳೆಯೊಬ್ಬರು ನೇಣು ಬಿಗಿದಿರುವ ಸ್ಥಿತಿಯಲ್ಲಿ ಕಂಡುಬಂದಿದೆ. ಕೂಡಲೇ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದು, ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಲಾಗಿ ಸುಮಾರು 25 ರಿಂದ 30 ವರ್ಷ ವಯಸ್ಸು ಇರಬಹುದೆಂದು ಅಂದಾಜಿಸಲಾಗಿದೆ. ವೇಲ್ನಿಂದ ನೇಣು ಬಿಗಿದಿರುವ ಸ್ಥಿತಿಯಲ್ಲಿದ್ದು, ಕೊರಳಿನಲ್ಲಿ ಮಾಂಗಲ್ಯವಾಗಲಿ ಕಾಲುಂಗರಗಳಾಗಲಿ ಇಲ್ಲವಾಗಿದ್ದು, ಸಾವನ್ನಪ್ಪಿ ಸುಮಾರು 5 ರಿಂದ 6 ದಿನಗಳು ಆಗಿರಬಹುದೆಂದು ಅಂದಾಜಿಸಲಾಗಿದೆ. ಪಾತಪಾಳ್ಯ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಇದು ಕೊಲೆಯೇ ಅಥವಾ ಆತ್ಮಹತ್ಯೆಯೋ ಎಂಬುದು ಪೊಲೀಸರ ತನಿಖೆಯಿಂದ ಮಾತ್ರ ತಿಳಿಯಬೇಕಾಗಿದೆ. ವರದಿ ಲೋಕೇಶ್ ಪಿವಿ, ಚೇಳೂರು ತಾಲೂಕು. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NK ಟಿವಿ 4, ಇದು ನಿರಂತರ ಕಾರ್ಯಕ್ರಮ.